ಲೋಕಸಭೆ ಚುನಾವಣೆಯಲ್ಲಿ ದೋಸ್ತಿಗಳು ಹಿಟ್ಟಾದ ಬಳಿಕ ಲೋಕಲ್ ಚುನಾವಣೆಗಳಲ್ಲಿ ಏನ್ ಕತೆ ಅನ್ನುವಂತಹ ಪ್ರಶ್ನೆ ಹಾಗೂ ಕುತೂಹಲ ಇತ್ತು. ಪ್ರಾಬಬ್ಲಿ ಇವತ್ತು ದಳಪತಿಗಳ ನಿರ್ಧಾರ ಏನು ಅನ್ನೋದು ಗೊತ್ತಾಗುತ್ತೆ. ಲೋಕಲ್ ಫೈಟ್ಗೂ ಬಿಜೆಪಿ ಜೆಡಿಎಸ್ ಸ್ನೇಹದ ಹಸ್ತಾನ ಮುಂದುವರಿಯುತ್ತಾ ಇದು. ಇವತ್ತೇ ತಮ್ಮ ನಿಲುವನ್ನು ದಳಪತಿಗಳು ಘೋಷಣೆ ಮಾಡ್ತಾರೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಬಿಬಿಎಂಪಿ ಎಲೆಕ್ಷನ್ ಸಂಬಂಧ ಸಭೆಯನ್ನ ಇವತ್ತು ಕರೆದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಸಭೆ ಆಗುತ್ತೆ. ಒಂದು ಪಕ್ಷ ಸಂಘಟನೆ, ಮತ್ತೊಂದು ಚುನಾವಣಾ ತಂತ್ರಗಾರಿಕೆ ಸೇರಿದಂತೆ, ಆಮೇಲೆ ಇತ್ತೀಚೆಗಷ್ಟೇ ಈ ಕಾಂಗ್ರೆಸ್ನವರು ಜೆಡಿಎಸ್ನವರನ್ನ ಸೆಳೆಯುವಂತಹ ಪ್ರಯತ್ನ ಮಾಡ್ತಾರೆ ಅನ್ನುವಂತಹ ಆರೋಪ ಎಲ್ಲ ಇದೆಯಲ್ಲ, ಇದೆಲ್ಲದಕ್ಕೂ ಕೂಡ ಮುಲಾಮು ಹುಡುಕೋ ನಿಟ್ಟಿನಲ್ಲಿ ಇವತ್ತು ಅಭಿಪ್ರಾಯ ಸಂಗ್ರಹದ ಸಭೆಯನ್ನ ಮಾಡ್ತಾರೆ. ಮತ್ತೆ ಬಿಜೆಪಿ ಜೊತೆಗೆ ಮೈತ್ರಿಯನ್ನು ಕಂಟಿನ್ಯೂ ಮಾಡಿದ್ರೆ ಹೆಂಗೆ ಅನ್ನುವಂತಹ ವಿಚಾರ. ಬಟ್ ಇಲ್ಲಿ ಅಗೇನ್ ಒಂದು ಚಾಲೆಂಜ್ ಬರುತ್ತೆ. ಎಮ್.ಎಲ್.ಎ. ಎಂ.ಪಿ ಟಿಕೆಟ್ ಹಂಚಿದಂಗೆ ಲೋಕಲ್ ಬಾಡಿನಲ್ಲಿ ನಿಮಗೆ ಟಿಕೆಟ್ಗಳನ್ನು ಹಂಚೋದಕ್ಕೆ ಬರಲ್ಲ. ಲಾಸ್ಟ್ ಟೈಮ್ ಹೆಂಗಿತ್ತು, ಮೈತ್ರಿ ಧರ್ಮದ ಪ್ರಕಾರ ಎಲ್ಲೆಲ್ಲಿ ಇವ್ರ ಅಸ್ತಿತ್ವ ಇತ್ತು ಅಲ್ಲಲ್ಲಿ ಅವರು ಕೈ ಹಾಕಕ್ಕೆ ಬರ್ತಿರ್ಲಿಲ್ಲ. ಬಟ್ ಲೋಕಲ್ ಅಲ್ಲಿ ಹೆಂಗೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸೊ ಲೋಕಲ್ ಫೈಟ್ಗೆ ದೋಸ್ತಿಗಳು ಕಂಟಿನ್ಯೂ ಆದ್ರೆ ಹೆಂಗೆ, ಭವಿಷ್ಯ ಏನು? ಲೋಕಲ್ ಫೈಟ್ಗೆ ಸಿದ್ಧತೆ ನೆಪದಲ್ಲಿ ನಿಖಿಲ್ಗೆ ಪಟ್ಟಾಭಿಷೇಕ ಆಗುತ್ತಾ? ದೋಸ್ತಿ ಚರ್ಚೆಯ ಜೊತೆಗೆ ಪಕ್ಷದ ರಾಜ್ಯಾಧ್ಯಕ್ಷರ ಆಯ್ಕೆ ಸಂಬಂಧ ಕೂಡ ಇವತ್ತು ಮೀಟಿಂಗ್ ಇದೆ. ಎಚ್.ಡಿ.ಕೆ ಕೇಂದ್ರ ಸಚಿವರಾಗಿರೋದ್ರಿಂದ ಪಕ್ಷ ಸಂಘಟನೆಗೆ ಸಮಯ ಕೊಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಿಖಿಲ್ಗೆ ಪಟ್ಟ ಕಟ್ಟೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿದಾರಂತೆ. ಮಗನೇ ಒಲವೇನ್ ಬಂತು, ಮಗನ ಬಗ್ಗೆ ಒಲವು ಯಾವಾಗಲೂ ಇದ್ದೇ ಇರುತ್ತೆ. ಸೊ ಆರೋಗ್ಯದ ವಿಚಾರ, ಕೇಂದ್ರದ ಕೆಲಸದ ಒತ್ತಡದಲ್ಲಿ ಅನಿವಾರ್ಯ ಈ ನಿರ್ಧಾರ ತಗೊಳ್ಳೋದು ಅಂತ ಅವರು ಮನವರಿಕೆ ಮಾಡಿಕೊಡ್ತಾರಂತೆ. ಪಕ್ಷ ಸಂಘಟನೆಗೆ ಹೊಸ ರಾಜ್ಯಾಧ್ಯಕ್ಷರ ನೇಮಕ ಅನಿವಾರ್ಯ. ಯಾಕೆ ಅಂದ್ರೆ 2028ರ ಚುನಾವಣೆ ಕೂಡ ಜನರೇಷನ್ ಶಿಫ್ಟ್ ಪಾಲಿಟಿಕ್ಸ್ ಆಗಲಿಲ್ಲ ಅಂತ ಹೇಳಿದ್ರೆ ಜೆಡಿಎಸ್ನ ಅಸ್ತಿತ್ವ ಉಳಿಯೋದು ಕಷ್ಟ. ಹೀಗಾಗಿ ನಿಖಿಲ್ಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಿದೆ. ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರು ಕೂಡ ಈ ಮೀಟಿಂಗ್ ಅಲ್ಲಿ ಇರ್ತಾರೆ. ಹಾಲಿ ಮತ್ತು ಮಾಜಿ ಶಾಸಕರು ಎಲ್ಲರೂ ಕೂಡ ಬನ್ನಿ, ನಿಮ್ಮ ಅಭಿಪ್ರಾಯವನ್ನ ಹೇಳಿ ಅಂತ ಕರೆದಿದ್ದಾರಂತೆ. ಸೊ ಅವರೆಲ್ಲ ಏನ್ ಹೇಳ್ತಾರೆ ಅನ್ನೋದನ್ನ ಡಿಸೈಡ್ ಮಾಡಿಬಿಟ್ಟು ಇಲ್ಲಿ ಡಿಸಿಷನ್ಗಳನ್ನು ತಗೊಳ್ತಾರಂತೆ. ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ಮಾತ್ರ ಇವರು ಬಯಸಿದ್ರೆ ಅದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಷ್ಟೇ.